ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಗೋಷ್ಠಿಯ ನಿರ್ದೇಶಕರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಸೋದರ ಸೋದರಿಯರೇ, ಭಗವದ್ಗೀತೆಯ 8ನೆಯ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಅಕ್ಷರ ಪರಬ್ರಹ್ಮ. ಅಕ್ಷರ, ಕ್ಷರ ಅಂದರೆ ನಾಶ ಇರುವಂಥದ್ದು. ಅಕ್ಷರ ಅಂದರೆ ನಾಶ ಇಲ್ಲದೇ ಇರುವಂಥದ್ದು. ಪರ ಅಂದರೆ ಶ್ರೇಷ್ಠವಾಗಿರುವಂಥದ್ದು, ನಾಶವಿಲ್ಲದ ಶ್ರೇಷ್ಠವಾದಂತಹ ಆ ಬ್ರಹ್ಮ ವಸ್ತುವನ್ನು ಸೇರುವಂಥದ್ದು. ಹೆಸರೇ ಎಷ್ಟು ಚೆನ್ನಾಗಿದೆ, ಅಕ್ಷರ ಪರಬ್ರಹ್ಮ ಯೋಗ. ನಾಶವಿಲ್ಲದಂತಹ ಶ್ರೇಷ್ಠವಾದಂತಹ ಆ ಬ್ರಹ್ಮ ವಸ್ತುವನ್ನು ಯೋಗ ಸೇರುವಂಥದ್ದು. ಈಗಾಗಲೇ ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡಿದ ಹಾಗೆ ಇದು ಕೃಷ್ಣಾರ್ಜುನರ ಸಂವಾದ ಅಂತ ಕರಿತೀವಿ. ಇದು ಸಂವಾದ ಅಂತ ಹೇಳೋದಕ್ಕಿಂತಲೂ ಹೆಚ್ಚಿಗೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ, ನಮ್ಮ ಗಮನಕ್ಕೆ ಬರುವಂಥದ್ದು. ಆ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಜಗದ್ಗುರುವಾದಂತಹ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಜಗದ್ಗುರುವಾದಂತಹ ಕೃಷ್ಣ ಪರಮಾತ್ಮ ಅರ್ಜುನನ ಸಂದೇಹಗಳ ನಿವಾರಣೆಯನ್ನು ಮಾಡುವಂಥದ್ದೇ ಭಗವದ್ಗೀತೆ. ಅರ್ಜುನ ಯಾರು ಅಂದರೆ ನಮ್ಮೆಲ್ಲರ ಒಬ್ಬ ಪ್ರತಿನಿಧಿ ಅಂದರೆ ರೆಪ್ರೆಸೆಂಟೇಟಿವ್. ಒಬ್ಬ ಸಾಧಕನಾಗಿ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಜ್ಜೆಗಳನ್ನು ಇಡ್ತಾ ಹಂತ ಹಂತವಾಗಿ ಬೆಳಿಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊಂದಿರುವಂತಹ ಒಬ್ಬ ಸಾಧಕನಿಗೆ, ಒಬ್ಬ ವ್ಯಕ್ತಿಗೆ ತನ್ನ ಸಾಧನಾ ಪಥದಲ್ಲಿ ಏನೇನೆಲ್ಲ ಸಂಶಯಗಳು ಬರ್ಬೋದು, ಏನೆಲ್ಲ ಡೌಟ್ಗಳು ಬರ್ಬೋದು, ಅಂತಹ ಡೌಟ್ಗಳನ್ನು ನಮ್ಮ ಪರವಾಗಿ ಕೃಷ್ಣನಿಗೆ ಅರ್ಜುನ ಕೇಳ್ತಾ ಇರ್ತಾನೆ. ಅರ್ಜುನ ಕೇಳೋವಂಥದ್ದು ಯಾರಿಗಾಗಿ? ಅರ್ಜುನನಿಗಾಗಿ ಅನ್ನೋದಕ್ಕಿಂತಲೂ ಹೆಚ್ಚಿಗೆನೆ ನಮಗೆ ಏನೆಲ್ಲ ಸಾಧನಾ ಪಥದಲ್ಲಿ ಡೌಟುಗಳು ಬರುತ್ತೆ ಅದನ್ನು ಅರ್ಜುನ ಕೇಳ್ತಾ ಇರಬೇಕಾದ್ರೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವಾಗಿ ಭಗವಂತ ಕೃಷ್ಣ ಪರಮಾತ್ಮ ವಿಚಾರಗಳನ್ನು ತಿಳಿಸ್ತಾ ಬರುತ್ತಾರೆ. ಹಾಗಾಗಿ ಭಗವದ್ಗೀತೆ ಅಂದಾಗ ಅದು ಯಾರಿಗಾಗೋ ಇರೋವಂಥದ್ದು ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಾಗಿ. ಯಾರ್ಯಾರು ಅದನ್ನು ತಗೋಬೇಕು ಅಂತ ಅಂದ್ಕೊಳ್ತಾರೋ, ವಿಶಾಲವಾದ ಜ್ಞಾನ ಸಮುದ್ರ ಭಗವದ್ಗೀತೆ. ಸಮುದ್ರಕ್ಕೆ ಹೋದಾಗ ಯಾರಿಗೆ ಎಷ್ಟೆಷ್ಟು ಪಾತ್ರೆ ಇದೆಯೋ, ಸಣ್ಣ ತಂಬಿಗೆ ಒಬ್ಬರ ಹತ್ರ ಇರ್ಬೋದು, ದೊಡ್ಡದಾಗಿರುವಂಥ ಒಂದು ಬಿಂದಿಗೆ ಅವ್ರ ಹತ್ರ ಇರ್ಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಇದೆಯೋ ಅಷ್ಟನ್ನು ಅವರು ತುಂಬಿಸ್ಕೋಬೋದು. ಅದು ಅನಂತ ಸಾಗರ, ಅನಂತ ಜ್ಞಾನ ಸಾಗರ. ಬರೀ ಅದನ್ನು ತಿಳ್ಕೊಳ್ಳೋದು, ಓದೋವಂಥದ್ದು, ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ದಿರ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಅನುಷ್ಠಾನ ಯೋಗ್ಯ ಗ್ರಂಥ. ವಿಚಾರಗಳನ್ನು ನಾವೆಷ್ಟೋ ಒಂದಷ್ಟು ಜೀವನದಲ್ಲಿ ಅನುಷ್ಠಾನಕ್ಕೆ ತಗೊಂಡು ಬರೋದಕ್ಕೆ ಅಂತ ಇರುವಂತಹ, ನಮ್ಮ ಜೀವನಗಳಿಗೆ ಬೇಕಾಗಿರುವಂತಹ ಗೈಡ್ಲೈನ್ಸ್ ಇರುವಂತಹ ಒಂದು ಮಹತ್ತರವಾಗಿರುವಂತಹ ಗ್ರಂಥ. ನಾವು ಎಂಥ ಮನೋಸ್ಥಿತಿಯಲ್ಲಿದ್ದರೂ ಕೂಡ, ದುಃಖದಲ್ಲಿರಲಿ, ಸಂತೋಷದಲ್ಲಿರಲಿ, ಯಾವುದೋ ಒಂದು ರೀತಿಯಾದ ಒಂದು ಕನ್ಫ್ಯೂಷನಲ್ಲಿರಲಿ, ಆ ಗ್ರಂಥವನ್ನು ತೆಗೆದು ನೋಡಿದಾಗ ನಮಗೆ ಆ ಗ್ರಂಥದಿಂದ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಮಹತ್ತರವಾಗಿರುವಂಥ ಗ್ರಂಥ ಈ ಅಧ್ಯಾಯ. ಅಕ್ಷರ ಪರಬ್ರಹ್ಮ ಯೋಗ ಅರ್ಜುನನ ಪ್ರಶ್ನೆಗಳಿಂದ ಪ್ರಾರಂಭ ಆಗುತ್ತೆ. ಹಿಂದಿನ ಅಧ್ಯಾಯದಲ್ಲಿ ಕೆಲವು ಪದಗಳನ್ನು, ಕೆಲವು ವಿಚಾರಗಳನ್ನು ಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿರ್ತಾನೆ.
ಆ ವಿಚಾರವಾಗಿ ಇನ್ನಷ್ಟು ಆಳವಾಗಿ ತಿಳಿಯುವಂತಹ ಇಚ್ಛೆಯುಳ್ಳ ಅರ್ಜುನ ಈ ವಿಚಾರಗಳನ್ನೆಲ್ಲ ನನಗೆ ಇನ್ನಷ್ಟು ತಿಳಿಸಿಕೊಡು ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಏನೇನು ಪದಗಳನ್ನು ಅಲ್ಲಿ ಕೇಳ್ತಾನೆ, ಯಾವ ವಿಚಾರವಾಗಿ ಇನ್ನಷ್ಟು ವಿವರವಾಗಿ ತಿಳಿಸ್ಕೊಡು ಅಂತ ಕೇಳ್ತಾನೆ ಅನ್ನುವಂಥದ್ದು ಪ್ರಥಮವಾಗಿ 2 ಶ್ಲೋಕಗಳಿಂದ ನಮ್ಮ ಅಧ್ಯಾಯ ಪ್ರಾರಂಭ ಆಗುತ್ತೆ. ಏನು ಕೇಳ್ತಾನೆ ಅರ್ಜುನ? ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ ಆದಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಕೆಲವೆಲ್ಲ ಪದಗಳನ್ನು, ಏನೇನು ಪದಗಳನ್ನು? ಕಿಂ ಬ್ರಹ್ಮ, ಬ್ರಹ್ಮ ಅಂದರೆ ಏನು? ಕರ್ಮ ಅಂದರೆ ಏನು? ಆದಿಭೂತ ಅಂದರೆ ಏನು? ಆದಿಯಜ್ಞ ಅಂದರೆ ಏನು? ಇವುಗಳ ಬಗ್ಗೆ ಎಲ್ಲ ನನಗೆ ತಿಳಿಸ್ಕೊಡು, ಇನ್ನಷ್ಟು ನಾನು ಆಳವಾಗಿ ತಿಳಿಬೇಕು ಅಂತ ಇದ್ದೀನಿ ಪುರುಷೋತ್ತಮ ಭಗವಂತ ಕೃಷ್ಣ ಅಂತ ಕೇಳ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೋಡಿ, ನಮ್ಮೆಲ್ಲರಿಗೂ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನು ಆ ಪ್ರಶ್ನೆ ಅಂದರೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಪ್ರಯಾಣ ಕಾಲೇ, ಯಾವುದು ಈ ಪ್ರಯಾಣ ಕಾಲ? ಪ್ರಯಾಣ ಕಾಲ ಅಂದರೆ ನಮ್ಮ ಜೀವಾತ್ಮ ಈ ಶರೀರವನ್ನು ಬಿಟ್ಟು ಉನ್ನತ ಲೋಕಗಳಿಗೆ ಹೋಗುವಂತಹ ಸಮಯ ಪ್ರಯಾಣ ಕಾಲ. ಶ್ರೀನಿವಾಸಪುರದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಶ್ರೀನಿವಾಸಪುರಕ್ಕೆ ಬರುವಂಥದ್ದು ಅನ್ನೋಂಥ ಅರ್ಥದಲ್ಲಿ ಅಲ್ಲ ಇಲ್ಲಿರುವಂಥದ್ದು. ಪ್ರಯಾಣ ಕಾಲ. ಪ್ರಯಾಣ ಕಾಲ ಅಂದರೆ ಈ ಪ್ರಾಣ ಪಕ್ಷಿ ಈ ದೇಹವನ್ನು, ದೇಹ ಎನ್ನುವಂಥ ಗೂಡನ್ನು ಬಿಟ್ಟು ಬೇರೆ ಹೋಗುತ್ತಲ್ಲ, ಆ ಸಮಯದಲ್ಲಿ ನಿನ್ನನ್ನು ಅರಿಯುವಂಥದ್ದು ಹೇಗೆ? ಈಗ ನೋಡಿ, ಟೈಮ್ ಕೂಡ ಇದೆ. ಯಾವ ಟೈಮು? ಪ್ರಯಾಣ ಕಾಲದಲ್ಲಿ. ಇಡೀ ಜನ್ಮ ಎಲ್ಲ ಹೇಗೋ ನಡ್ಕೊಂಡು ಬಂದಿದೆ, ಆದರೆ ಮುಖ್ಯವಾದ ಅಂಶ ಅಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಈ ಜೀವಾತ್ಮ ತನ್ನ ಶರೀರವನ್ನು ಬಿಟ್ಟು ಮುಂದಿನ ಲೋಕಗಳಿಗೆ ಪ್ರಯಾಣವಾಗುವಂತಹ ಸಮಯದಲ್ಲಿ ನಮ್ಮ ಪುರಂದರದಾಸರು ಹೇಳಿದಾಗೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ನನ್ನ ಸ್ವಂತ ಮನೆಗೆ ನಾನು ಹೋಗಬೇಕಾಗಿದೆ. ನನ್ನ ಸ್ವಂತ ಮನೆಗೆ ಹೋಗುವಂತಹ ಸಮಯ ಬಂದಾಗ ನಿನ್ನನ್ನು ತಿಳಿಯುವುದು ಹೇಗೆ? ಎಂಥ ಪ್ರಶ್ನೆ ನೋಡಿ, ನಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಶ್ನೆ ಅದು. ಅದಕ್ಕಾಗಿ ಭಗವಂತ ತುಂಬ ಆಳವಾಗಿ ಹೋಗ್ತಾರೆ. ಏನಂತ? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾ ನ ಅತ್ರ ಸಂಶಯಃ. ನ ಅತ್ರ ಸಂಶಯಃ. ಅರ್ಜುನ, ಇದರಲ್ಲಿ ಅನುಮಾನನೇ ಇಲ್ಲ. ಯಾವುದರಲ್ಲಿ ಅನುಮಾನ ಇಲ್ಲ? ಅಂತಕಾಲೇ ಅಂದರೆ, ಅಂತಕಾಲೇ ಅಂದರೆ ಪ್ರಯಾಣ ಕಾಲೇ, ಪ್ರಾಣ ಪಕ್ಷಿ ಹಾರು ಹೋಗುವಂತಹ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ? ಮಾಮೇವ ಸ್ಮರನ್ ಕಲೇಬರಂ ಮುಕ್ತ್ವಾ. ನನ್ನನ್ನೇ ನೆನೆಸಿಕೊಂಡು ಯಾರು ತನ್ನ ಶರೀರವನ್ನು ತ್ಯಾಗ ಮಾಡ್ತಾರೋ, ಯಹ ಪ್ರಯಾತಿ ಮದ್ಭಾವಂ. ನನ್ನನ್ನು ಸ್ಮರಿಸಿಕೊಂಡು ಯಾರು ಅವನ ದೇಹವನ್ನು ಬಿಡ್ತಾನೋ ಅವನು ನನ್ನನ್ನೇ ಸೇರ್ತಾನೆ. ಒಂದೇ ಒಂದು ವಾಕ್ಯದಲ್ಲಿ ಸಂಪೂರ್ಣವಾಗಿ ಚಿತ್ರಣವನ್ನು ಕೊಟ್ಬಿಟ್ರು. ಎಷ್ಟು ಚೆನ್ನಾಗಿದೆ! ಜೀವನವೆಲ್ಲ ಹೇಗೇಗೋ ಬದುಕ್ಬಿಟ್ಟು ಇನ್ನೇನು ಪ್ರಾಣ ಪಕ್ಷಿ ಹಾರುತ್ತೆ ಅನ್ನೋಂಥ ಸಮಯದಲ್ಲಿ ಕೃಷ್ಣ ಅಂತ ಕರೆದುಬಿಟ್ರೆ ಸಾಕು, ನಾವು ಹೋಗ್ಬಿಟ್ಟು ಕೃಷ್ಣನಲ್ಲಿ ಸೇರಿಬಿಡ್ತೀವಿ. ಸಾಧ್ಯನಾ? ಅದು ಸಾಧ್ಯನೇ ಇಲ್ಲ. ಡೆತ್ ಈಸ್ ದ ವಿಟ್ನೆಸ್ ಆಫ್ ಅವರ್ ಲೈಫ್.
ಸಾವು ಅನ್ನುವಂಥದ್ದು ನಮ್ಮ ಇಡೀ ಜೀವನಕ್ಕೆ ಒಂದು ಸಾಕ್ಷಿ. ನಾವು ಯಾವ ಥರ ಇಡೀ ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವೋ ಅದನ್ನು ತೋರಿಸುತ್ತೆ ಒಬ್ಬ ವ್ಯಕ್ತಿಯ ಸಾವು ಅನ್ನುವಂಥದ್ದು. ಶರಣರ ಜೀವನ ಸಾವಿನಲ್ಲಿ. ಆ ಶರಣರು ಯಾವ ರೀತಿ ಜೀವನವನ್ನು ಮಾಡ್ಕೊಂಡು ಬಂದರು ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಅವರು ಯಾವ ರೀತಿ ಅವರ ಪ್ರಾಣವನ್ನು ಬಿಟ್ಟರು ಅನ್ನೋದಕ್ಕೆ. ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಏನು ಹೇಳ್ತಾ ಇರ್ತೀವಿ, ಕೊನೆಯಲ್ಲಿ ನಾಳೆ ದಿನ ಎಕ್ಸಾಮ್ ಇದೆ ಅಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಓದಿದ್ರೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ವೋ, ಎಕ್ಸಾಮ್ ಪ್ರಿಪರೇಷನ್ನು ಮೊದಲಿಂದ ಆಗಬೇಕು. ನಮ್ಮ ಎಕ್ಸಾಮ್ ಪ್ರಿಪರೇಷನ್ನು ಹುಟ್ಟಿದಾಗಲಿಂದ ಆಗಬೇಕು. ಹೇಗೆ ನಾವು ಹುಟ್ಟಿದಾಗಿಂದ ನಮ್ಮ ಎಕ್ಸಾಮ್ಗೆ ನಾವು ಪ್ರಿಪೇರ್ ಹಾಕ್ಕೊಂಡು ಬಂದಿದ್ದೀವೋ ಹಾಗೆ ಇರುತ್ತೆ ನಮ್ಮ ರಿಸಲ್ಟು. ನಾವು ಈಗ ಹೆಂಗೆಂಗೋ ಜೀವನ ಮಾಡಿಬಿಟ್ಟು ಅಲ್ಲಿ ಮಾತ್ರ ಕೃಷ್ಣ ಅಂತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಕಫವಾತ ಪಿತ್ತೈಹಿ, ಶರೀರ ಹೋಗುವಾಗ ಆ ಗಂಟ್ಲಲ್ಲಿ ಕಫ, ವಾತ, ಪಿತ್ತ ಇವೆಲ್ಲ ಸೇರ್ಕೊಂಡಿರ್ಬೇಕಾದ್ರೆ, ನೋವಿಂದ ನರಳ್ತಾ ಇರಬೇಕಾದ್ರೆ, ಎಂತೆಂಥ ಸಂದರ್ಭಗಳನ್ನು ನಾವು ಅನುಭವಿಸಬೇಕಾದ್ರೆ ಆ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಕೃಷ್ಣ ಅನ್ನಬೇಕು ಅಂತಂದರೆ ಇಡೀ ಜೀವನದಲ್ಲಿ ನಾವು ಕೃಷ್ಣ ಅಂತ ಹೇಳಿ ಅಭ್ಯಾಸ ಮಾಡಿರಬೇಕು. ಹೌದು ತಾನೆ? ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತಾರೆ. ಏನದು ಅಂದರೆ, ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ, ಮೇಲ್ಗಡೆ ಏನೋ ಕೆಲಸ ಮಾಡ್ತಾ ಇದ್ದ. ಅವನ ಕೆಲಸದಲ್ಲಿ ನಿಮಗ್ನ ಆಗೋಗ್ಬಿಟ್ಟಿದ್ದಾನೆ. ಆದರೆ ಇನ್ನೇನು ಬೀಳೋ ಅಂಥ ಸಂದರ್ಭ ಬಂದಿದೆ, ಅವನಿಗೆ ಬೀಳೋ ಅಂಥದ್ದು ಗಮನಕ್ಕೆ ಬಂದಿಲ್ಲ. ಅವನು ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾನೆ. ಶಿವ ಪಾರ್ವತಿ ಅವನನ್ನು ನೋಡಿದ್ರು, ಇನ್ನೇನು ಬಿದ್ದೋಗೋ ಸಂದರ್ಭದಲ್ಲಿ ಇದ್ದಾನೆ, ಅಷ್ಟು ಮೇಲಿಂದ ಬಿದ್ದರೆ ಅವನು ಸತ್ತು ಹೋಗ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಪಾಪ ಪಾರ್ವತಿ ನಮ್ಮ ತಾಯಿ ಅಲ್ವಾ, ಪಾರ್ವತಿಗೆ ಅನ್ನಿಸ್ತು, ನೋಡು ಪಾಪ ಅವನ ಗಮನನೇ ಇಲ್ಲ, ಮೇಲ್ಗಡೆ ಏನೋ ಕೆಲಸ ಮಾಡ್ಕೊಂಡಿದ್ದಾನೆ, ಅವನು ಬಿದ್ದೋಗ್ತಾನೆ, ಬಿದ್ದೋದ್ರೆ ಅವನು ಸತ್ತು ಹೋಗ್ತಾನೆ, ನೀನು ಕಾಪಾಡಬೇಕಲ್ಲ ಅವನನ್ನು ಅಂತ. ಯಾಕೆ ಪಾರ್ವತಿ ತಲೆ ಕೆಡಿಸ್ಕೊಳ್ತೀಯಾ, ಅವನ ಹಣೆ ಬರಹ ಹೇಗಿದ್ರೆ ಹಾಗಾಗುತ್ತೆ. ಇಲ್ಲ ನೀವು ಗಂಡಸ್ರೆ ಇಷ್ಟು, ನೀವು ತಂದೆ ಅಂದರೆ ಇಷ್ಟು, ತಾಯಿಗಿರೋಂಥ ಕರುಳು ನಿಮಗಿಲ್ಲ, ನನಗಿಲ್ಲ, ಆ ಮಗು ಬೀಳ್ತಾನೆ, ಅವನ ಮಗು ಸಾಯ್ತಾನೆ, ಅವನು ಬದುಕಲೇಬೇಕು ಅಂತ ಪಾರ್ವತಿ ಜಗಳ ಆಡ್ತಾಳೆ. ಇಲ್ಲ, ಅವನು ಪರಿಸ್ಥಿತಿ ನೋಡು, ಅವನು ಬದುಕುವಂಥ ಅವಕಾಶ ಅಲ್ಲಿ ಇಲ್ಲ ಅಂತ. ಇಲ್ಲ, ಪಾರ್ವತಿ ಒಟ್ಟಾರೆ ಜಗಳ ಆಡಿದಾಗ ಶಿವ ಹೇಳಿದ್ನಂತೆ, ಹೋಗಲಿ ಬಿಡು, ನಾವ್ಯಾಕೆ ಜಗಳ ಮಾಡೋಣ ಅಲ್ವಾ, ಅರ್ಧನಾರೀಶ್ವರರು ನಾವ್ಯಾಕೆ ಜಗಳ ಮಾಡೋಣ, ಇನ್ನೇನು ಮೇಲಿಂದ ಬೀಳ್ತಾನ ಅವನು, ಹೌದಾ, ಬೀಳೋ ಸಂದರ್ಭ ಬಂದಿದೆ. ಅವನು ಬಿದ್ದಾಗ ಅಮ್ಮ ಅಂತ ಕೂತ್ಕೊಂಡ್ರೆ ನೀನು ಹೋಗಿ ಕಾಪಾಡು, ಅಪ್ಪ ಅಂತ ಕೂತ್ಕೊಂಡ್ರೆ ನಾನು ಹೋಗಿ ಕಾಪಾಡ್ತೀನಿ. ಆಯ್ತಾಯ್ತು, ಇವಾಗ ಒಪ್ಕೊಂಡೆ, ನಿಜವಾಗ್ಲೂ ನೀವು ಅಪ್ಪ ಅನ್ನಿಸ್ಕೊಂಡ್ರಿ, ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ನನ್ನ ಭಕ್ತರೆಲ್ಲ ಕೊಂಡಾಡಿದ್ದಕ್ಕೆ ಸಾರ್ಥಕ ಆಯಿತು, ಒಪ್ಕೊಂಡೆ ನಾನೀಗ. ಅಮ್ಮ ಅಂದರೆ ನಾನು ಓಡೋಗ್ತೀನಿ, ಅಪ್ಪ ಅಂದರೆ ನೀವು ಓಡೋಗಿ ಅಂತ. ಆಯಿತು, ಕಾಯ್ತಾ ಇದ್ದಾರೆ ಪಾಪ ಇಬ್ರು. ಅವನ ಅಪ್ಪ ಅಂದರೆ ನಾನು ಹೋಗಬೇಕು, ಅಮ್ಮ ಅಂದರೆ ನಾನು ಹೋಗಬೇಕು ಅಂತ. ಅವನು ಬೀಳೋವಾಗ ಅಯ್ಯೋ ಅಂದ್ಕೊಂಡು ಬಿದ್ದ. ಇದು ನಮ್ಮ ಜೀವನ, ಇದು ನಮ್ಮ ಜೀವನ. ಕಾಯಕ್ಕೆ ರೆಡಿ ಇದ್ದಾರೆ ಅವರು, ನಮ್ಮಪ್ಪ ನಮ್ಮ ಅಮ್ಮ. ನಾವು ಅಪ್ಪನೂ ಅನ್ನಲ್ಲ, ಅಮ್ಮನೂ ಅನ್ನಲ್ಲ. ಇನ್ನೇನೋ ಬೈಕೊಂಡು, ಇನ್ನೇನೋ ಗಲಾಟೆ ಮಾಡಿಕೊಂಡು, ಇನ್ನೇನೋ ಜಗಳಾಡ್ಕೊಂಡು, ಆಸ್ತಿ ಅಂತೀವಿ, ಅಂತಸ್ತು ಅಂತೀವಿ, ದೊಡ್ಡ ಮಗ ಅಂತೀವಿ, ಚಿಕ್ಕ ಮಗ ಅಂತೀವಿ, ಇನ್ನೇನೋ ಹೇಳಕ್ಕೆ ಹೋಗ್ತೀವಿ. ಯಾಕೆ ಹಂಗೆ ಬೆಳೆದು ಬಂದಿಲ್ಲ ಜೀವನದಲ್ಲಿ? ಕೊನೆ ಗಳಿಗೆಯಲ್ಲಿ ಹೇಗೆ ಜ್ಞಾಪಕಕ್ಕೆ ಬರುತ್ತೆ? ಹೇಗೆ ಸಾಧ್ಯ ಅದು? ನೋಡಿದ್ರ, ಜೀವನದ ರಹಸ್ಯ ಇದು. ನಾವು ಹೇಗೆ ಅದನ್ನು ನಡೆಸ್ಕೊಂಡು ಬಂದಿರ್ತೀವೋ, ಹೇಗೆ ನಮ್ಮ ಜೀವನಗಳನ್ನ ತಿದ್ದುಕೊಂಡು ಬಂದಿರ್ತೀವೋ ಅದರ ಥರನೇ ನಮ್ಮ ಅಂತ್ಯಕಾಲ ಇರುತ್ತೆ. ಇನ್ನು ಬೇರೆ ಹೇಗಾಗೋದಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ಅದಕ್ಕೆ ನೋಡಿ, ಯಂ ಯಂ ವಾಪಿ ಸ್ಮರನ್ ಭಾವನ್ ತ್ಯಜಂತ್ಯತ್ಯೇ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ಸದ್ಭಾವ ಪೂಜಿತ. ಎಂತೆಂಥ ಭಾವನೆಗಳನ್ನು ಇಟ್ಕೊಂಡು, ಎಂಥ
ಸ್ಮರಣೆಗಳನ್ನು ನಾವು ಇಟ್ಕೊಂಡು ಆ ಶರೀರವನ್ನು ಬಿಡುತ್ತೀವೋ ಅಂತಹ ಮುಂದಿನ ಜನ್ಮಗಳು ನೆಮ್ಮದಿಯ ಉನ್ನತ ಲೋಕಗಳು ಸಿಗೋದಕ್ಕೆ ಸಾಧ್ಯ. ಇನ್ನು ಬೇರೆ ಬೇರೆ ರೀತಿಯಾದ ಜೀವನಗಳನ್ನು ಮಾಡಿ ಅಂತ್ಯಕಾಲದಲ್ಲಿ ನಾನು ಪ್ರಶಾಂತವಾಗಿ ಇರ್ತೀನಿ ಅನ್ನೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಪ್ರಿಪರೇಷನ್ ಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಎಲ್ಲ ಕೆಟ್ಟ ಕೆಲಸಗಳೆಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಯಾವುದೋ ಒಂದು ಭಗವಂತನನ್ನು ನಾನು ನೆನೆಸ್ಕೊಳ್ತೀನಿ ಅನ್ಬೋದಾಗಿತ್ತು. ಭಗವಂತನನ್ನು ಕೊನೆ ಗಳಿಗೆಯಲ್ಲಿ ನೆನೆಸ್ಕೊಳ್ಳೋದು ಅನ್ನೋವಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥ ವಿಚಾರ ಅಲ್ಲ. ಯಾತಕ್ಕಾಗಿ ಅಂದರೆ ನಾವು ನಡೆದು ಬಂದ ಇಡೀ ಜೀವನದ ರಿಸಲ್ಟ್ ಅದು. ನಾವು ಹೇಗೆ ಜೀವನ ಮಾಡಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಅದು. ಅತ್ಯುನ್ನತ ಒಂದು ಗಳಿಗೆ ಅದು. ಮರಣ ಮಹಾನವಮಿ ನಮ್ಮ ಈ ಬಂಧನಗಳಿಂದ ಏನೆಲ್ಲ ಈ ಪಂಚಕೋಶಗಳಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೀವಿ, ಈ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವಂತಹ ಪುಣ್ಯ ಸಮಯ ಅದು. ಆ ಸಮಯ ಅಷ್ಟು ಸುಲಭವಾಗಿ ಸಿಗುವಂಥದ್ದು ಅಲ್ಲ. ಅದಕ್ಕೆ ಎಷ್ಟೆಲ್ಲ ಕೂಡ ಪ್ರಿಪರೇಷನ್ ಬೇಕಾಗಿದೆ. ಹಾಗಾಗಿ ಕೃಷ್ಣನೇ ಹೇಳ್ತಾ ಇದ್ದಾನೆ, ತಸ್ಮಾತ್ ಹಾಗಾಗಿ ಸರ್ವೇಷು ಕಾಲೇಶು. ಆವಾಗ ಹೇಗೆ ಬರುತ್ತೆ ನನ್ನ ಸ್ಮರಣೆ ಅಂದರೆ, ಈಗ ಬದುಕಿರುವ ಕಾಲದಲ್ಲೆಲ್ಲ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ, ಎಲ್ಲ ಯೋಚನೆಗಳಲ್ಲೂ, ಎಲ್ಲ ಭಾವನೆಗಳಲ್ಲೂ ಸರ್ವಕಾಲೇಶು ಮಾಮನುಸ್ಮರ ಯುದ್ಧ ಚ. ಎರಡು ಕೆಲಸಗಳು ಏನು ಆ ಎರಡು ಕೆಲಸಗಳು? ನಮ್ಮ ಎಲ್ಲ ದೈನಂದಿನ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು. ಕರ್ತವ್ಯ ಎಲ್ಲೂ ಕೂಡ ಯಾವ ಗುರುಗಳು, ಯಾವ ಪರಮಾತ್ಮ ನಿನ್ನ ಕರ್ತವ್ಯದಿಂದ ನೀನು ವಿಮುಖನಾಗು ಅಂತ ಹೇಳಲ್ಲ. ನಮಗೆ ಭಯ. ಏನು ಭಯ ಅಂದರೆ, ಎಲ್ಲಿ ಸತ್ಸಂಗಕ್ಕೆ ಹೋದರೆ, ಎಲ್ಲಿ ಒಳ್ಳೆ ವಿಚಾರಗಳನ್ನ ಕೇಳಿಸ್ಕೊಂಡ್ರೆ, ಎಲ್ಲಿ ಆಧ್ಯಾತ್ಮಿಕದ ಕಡೆ ನನ್ನ ಗಮನ ಹೊಟ್ಟೋಗ್ಬಿಟ್ರೆ ನಾನು ಸಂಸಾರನ ಬಿಟ್ಟು ಓಡ್ ಹೋಗ್ತೀನೇನೋ ಅಂತ ಭಯ ನಮಗೆ. ಖಂಡಿತವಾಗಿಯೂ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಇನ್ನು ಸತ್ಸಂಗಗಳಿಗೆ ಬಂದಾಗ, ವಿಚಾರಗಳನ್ನು ತಿಳ್ಕೊಂಡಾಗ ಹೇಗೇಗೋ ನಡೀತಾ ಇದ್ದಿದ್ದ ನಮ್ಮ ಜೀವನ ಒಂದು ಹಂತಕ್ಕೆ ಬರುತ್ತೆ, ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗುತ್ತೆ. ನೋ ಗುರು ಆರ್ ನೋ ಗಾಡ್ ಬಿಲೀವ್ಸ್ ಇನ್ ಪಾವರ್ಟಿ. ನೀವು ಕಷ್ಟಪಡಿ, ನೀವು ಬಡತನದಲ್ಲಿರಿ, ನೀವು ಹಣನ ಕಳ್ಕೊಳ್ಳಿ ಅಂತ ಯಾವ ಗುರುಗಳು ಹೇಳೋದಿಲ್ಲ. ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ಥರ ನಮ್ಮ ಜೀವನಗಳನ್ನು ತಿದ್ಕೋಬೇಕು, ಆ ಇರುವಂಥದ್ರಲ್ಲೇ ನಾವು ಪ್ರಶಾಂತವಾಗಿ ಜೀವನವನ್ನು ಮಾಡಬೇಕು ಅನ್ನೋಂಥ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕೈಗೆ ಕೊಟ್ಟು ಅದನ್ನು ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ಮಾಡುತ್ತೆ ಯಾವುದೇ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಆದರೆ ಅದೇ ನಾವೇನು ಮಾಡ್ತೀವಿ, ಮಗಳ ಮದುವೆ ಆದಮೇಲೆ ಬರ್ತೀನಿ, ಮಗನಿಗೆ ಉದ್ಯೋಗ ಸಿಕ್ಕ ಮೇಲೆ, ಯಾಕೆ ಅಂದರೆ ಎಲ್ಲಿ ಆಧ್ಯಾತ್ಮಿಕ ಕಡೆ ಗಮನ ಹೊಟ್ಟೋಗ್ಬಿಟ್ರೆ ಮಗಳ ಮದುವೆ ಕಡೆ ನನ್ನ ಗಮನ ಹೋಗಲ್ವೇನೋ ಅಂತ. ಮಗಳ ಮದುವೆ ಆಗಲಿಲ್ಲ ಅಂತ ದಿನಾ ಇಡೀ ಅಳ್ತಾ ಇರ್ತೀವಿ. ಆಧ್ಯಾತ್ಮಿಕದ ಸಂಸ್ಕಾರ ನಮ್ಮಲ್ಲಿ ಇಲ್ಲದೆ ಇದ್ದಾಗ ದಿನಾ ಅಳ್ತಾ ಇದ್ದರೂ ಮಗಳ ಮದುವೆ ಆಗೋಯ್ತಾ? ಆಗಲಿಲ್ವಲ್ಲ. ಆದರೆ ಆಧ್ಯಾತ್ಮಿಕತೆಯ ಸಂಸ್ಕಾರ ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ, ಅದಕ್ಕೂ ಒಂದು ಸಮಯ ಇರುತ್ತೆ. ನಾನು ಪ್ರಯತ್ನ ಮಾಡಬೇಕು, ಪ್ರಯತ್ನದ ಲೋಪವಿಲ್ದಿರ ನಾನು ಮಾಡೋಣ. ಭಗವಂತನ ದಯೆ ಅನ್ನುವಂಥದ್ದು ಒಂದಿರುತ್ತೆ, ನನ್ನ ಪ್ರಯತ್ನ, ಭಗವಂತನ ದಯೆ ಎರಡೂ ಸೇರಿದಾಗ ಕೆಲಸಗಳು ನಡೆದು ಹೋಗುತ್ತೆ. ಯಾಕೆ ನಾನು ಒದ್ದಾಡುವಂಥದ್ದು ಅಂತ ಭಗವಂತನಿಗೆ ದಿನಾ ಒಂದು ನಮಸ್ಕಾರ ಹಾಕ್ತೀವಿ. ನಮ್ಮ ಕೆಲಸಗಳನ್ನು ನಾವು ನೆಮ್ಮದಿಯಾಗಿ ಮಾಡ್ಕೊಳ್ತೀವಿ, ಪ್ರಶಾಂತವಾಗಿ ಮಾಡ್ಕೊಳ್ತೀವಿ. ಕಿರುಚಾಡೋದು ಕೆಲಸ ಮಾಡ್ಕೊಳ್ಳೋದು, ಪ್ರಶಾಂತವಾಗಿ ಕೆಲಸ ಮಾಡ್ಕೊಳ್ಳೋದು ಯಾವುದು ಒಳ್ಳೆಯದು? ಅಷ್ಟೇ, ಇನ್ನೇನು ನಷ್ಟ ಆಗಲ್ಲ ಆಧ್ಯಾತ್ಮಿಕತೆಯಿಂದ. ಏನು ಜೀವನ ನಮ್ಮದಿದೆಯೋ, ಏನು ಕರ್ಮ ಫಲಾನ ನಾವು ಅನುಭವಿಸೋಂಥದ್ದಿದೆಯೋ ಅದನ್ನು ಖಂಡಿತವಾಗಿಯೂ ನಾವು ಅನುಭವಿಸ್ತೀವಿ. ಆದರೆ ಕಿರ್ಚಾಡ್ತಾ, ಜಗಳ ಆಡ್ತಾ, ಅವರಿಂದ ಹಿಂಗಾಯಿತು, ಇವರಿಂದ ಹಿಂಗಾಯಿತು, ಇನ್ನೇನೋ ಆಗೋಯ್ತು ಅಂತ ಗುದ್ದಾಡಿ ಜೀವನ ಮಾಡೋದನ್ನು ಬಿಟ್ಟು ಇರೋದರಲ್ಲಿ ನೆಮ್ಮದಿಯಾಗಿ ಪ್ರಶಾಂತವಾಗಿ ಜೀವನ ಮಾಡ್ತೀವಿ.
ಅದು ಸರ್ವಕಾಲೇಶು ಮಾಮನುಸ್ಮರ ಯುದ್ಧ ಚ. ಕರ್ತವ್ಯ ಲೋಪವಿಲ್ಲದೀರ ರಾಮಕೃಷ್ಣ ಪರಮಹಂಸರು ಇದನ್ನೇ ಹೇಳ್ತಾರೆ. ಬಿಡೋ ಸಮಯ ಸಿಗ್ತಾ, ಬೆಳಗಿಂದ ನಿನ್ನ ಕೆಲಸಗಳನ್ನ ಮಾಡ್ಕೊಂಡ್ಯಾ, ಸಂಜೆ ಆಯ್ತಾ, ಎಲ್ಲ ಕೆಲಸಗಳು ಮುಗೀತಾ, 2 ಕೈಗಳನ್ನು ಆ ಭಗವಂತನ ಪಾದದ ಮೇಲೆ ಇಡು. ಪರಮಗುರು ಚರಣ ಸನ್ನಿಧಿಯಲ್ಲಿ ನೀನು 2 ಕೈಗಳನ್ನು ಇಡು. ಕೆಲಸಗಳಿತ್ತಾ, ನಿನ್ನ ಕರ್ತವ್ಯ ಇತ್ತಾ, ಕರ್ತವ್ಯ ಮಾಡ್ತಾ ಇದೆಯಾ, ಆಗ 1 ಕೈಯನ್ನು ಭಗವಂತನ ಪಾದದ ಮೇಲೆ ಇಡು, 1 ಕೈಯಿಂದ ಕೆಲಸ ಮಾಡ್ಕೊ. ಅಂದರೆ ಅರ್ಥ ಏನು? ಸದಾ ನಮ್ಮ ಮನೋ ಹಿನ್ನೆಲೆಯಲ್ಲಿ ಭಗವಂತ ಸ್ಮರಣೆಯಲ್ಲಿ ಅದೊಂದು ಶಕ್ತಿ ಇದೆ ಅನ್ನೋವಂಥ ಆ ಸ್ಮರಣೆ ಯಾವಾಗಲೂ ನನ್ನಲ್ಲಿರಲಿ, ನನ್ನ ಕೆಲಸಗಳು ನಾನು ಮಾಡಿಕೊಂಡು ಹೋಗ್ತಾ ಇರಲಿ. ಇನ್ನಷ್ಟು ಪ್ರಶಾಂತವಾಗಿ ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಭಗವಂತ ಹೇಳ್ತಾ ಇರೋದು ಮನುಸ್ಮರ ಅಂತ ಹೇಳಿಲ್ಲ, ಯುದ್ಧ ಚ ಅಂತಲೂ ಹೇಳಿಲ್ಲ. 2 ಮನುಸ್ಮರ ಯುದ್ಧ ಚ. ನನ್ನನ್ನು ನೆನೆಸ್ಕೊಂಡು ಈಗ ನಿನ್ನ ಕರ್ತವ್ಯ, ಅರ್ಜುನನ ಕರ್ತವ್ಯ ಯುದ್ಧ ಮಾಡೋವಂಥದ್ದು. ನಮ್ಮ ಕರ್ತವ್ಯ ನಮ್ಮ ಒಂದು ಗೃಹಿಣಿಯಾಗಿ, ಒಬ್ಬ ಗೃಹಸ್ಥನಾಗಿ ಅವನವನ ಕರ್ತವ್ಯಗಳು, ಅವನವನು ಏನೇನು ಮಾಡಬೇಕಾಗಿದೆ ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಇರು. ಆದರೆ ಆ ಹಿನ್ನೆಲೆಯಲ್ಲಿ ನನ್ನ ನೆನಪು ನಿನಗಿರಲಿ. ಈಗೆಲ್ಲ ಕರ್ತವ್ಯಗಳು ನಡೆದು ಹೋಗುತ್ತೆ, ಆ ಭಗವಂತನ ನೆನಪು ನಮ್ಮಲ್ಲಿರುತ್ತೆ, ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಜೀವನ ಎಷ್ಟರ ಮಟ್ಟಿಗೆ ನೆಮ್ಮದಿಯಾಗಿ ಹೋಗುತ್ತೋ, ಆ ಪ್ರಾಣ ಪಕ್ಷಿ ಹಾರುವಂಥ ಸಮಯದಲ್ಲೂ ಕೂಡ ಅಷ್ಟೇ ನೆಮ್ಮದಿಯಾಗಿ ಪ್ರಾಣ ಪಕ್ಷಿ ಹಾರೋದು. ಅದು ಕೃಷ್ಣ ಪ್ರಯಾಣ ಕಾಲದಲ್ಲಿ ನಿನ್ನನ್ನು ನೆನೆಸೋದು ಹೇಗೆ ಕೃಷ್ಣ ಅಂದರೆ, ಈಗ ಉತ್ತರ ಕೊಡ್ತಾ ಇದ್ದಾನೆ. ನಿನ್ನ ಕರ್ತವ್ಯಗಳನ್ನು ಲೋಪವಿಲ್ಲದೆ ಮಾಡುತ್ತಾ ಹಿಂದೆ ನನ್ನ ಸ್ಮರಣೆ ಇರಲಿ. ಆಗ ಇಡೀ ನಿನ್ನ ಜೀವನ ನಂಬಿದ ಕುಟುಂಬ ಸಾರಥಿ. ಯಾರು ಬರೀ ನಾವು ಅಂದ್ಕೊಂಡಿರೋದು ಏನು ಅಂದರೆ, ಕೃಷ್ಣ ಅರ್ಜುನನ ರಥದ ಸಾರಥಿ. ಅದು ಒಂದು ಸಿಂಬಾಲಿಸಮ್ ಅಷ್ಟೇ. ಅರ್ಜುನನ ರಥದ ಸಾರಥಿ ಅಲ್ಲ ಕೃಷ್ಣ, ನಮ್ಮೆಲ್ಲರ ಜೀವನಗಳ ಸಾರಥಿ. ನಮ್ಮ ಜೀವನಗಳನ್ನು ನಾವು ಕೃಷ್ಣನ ಕೈಗೆ ಕೊಟ್ಟರೆ ಅವನನ್ನು ನಡೆಸ್ಕೊಂಡು ಹೋಗ್ತಾನೆ, ಧರ್ಮಬದ್ಧವಾಗಿ ನಮ್ಮ ಜೀವನಗಳನ್ನು ನಡೆಸ್ಕೊಂಡು ಹೋಗ್ತಾನೆ. ಆ ಶರಣಾಗತಿ, ಆ ನಂಬಿಕೆ ನಮಗೆ ಬೇಕು ಅಷ್ಟೆ. ಯಾವಾಗ ಬರುತ್ತೆ ಅಂದರೆ ಅದಕ್ಕೆ ಮುಂದೆ ಹೇಳ್ತಾನೆ, ಅಭ್ಯಾಸ ಯೋಗಯುಕ್ತಾತ್ಮ. ನಮ್ಮೆಲ್ಲರಿಗೂ ಗೊತ್ತಿದೆ, ಏನು ಗೊತ್ತಿದೆ? ಕೂತ್ಕೊಳ್ತೀವಿ, ಒಂದು ಜಪ ಮಾಡೋಣ ಅಂತ, 108 ಜಪ ಮಾಡೋಣ ಅಂತ ಕೂತ್ಕೊಳ್ತೀವಿ. ಆಯಿತಾ? ಯಾವುದೂ ಮಧ್ಯೆ ಬರೆದಿರ 108 ಮುಂದಕ್ಕೆ ಹೋಯ್ತಾ? ಖಂಡಿತ ಸಾಧ್ಯ ಇಲ್ಲ. ಒಂದು 5-6 ಪದಗಳು ಬಂದಿರುತ್ತೇನೋ ಬಾಯಲ್ಲಿ, ಆಗಲೇ ಇನ್ನೊಂದೇನೋ ಬಂದು ಸೇರಿಕೊಂಡಿರುತ್ತೆ. ಮರ್ತೇ ಹೋಗಿರ್ತೀವಿ ಎಲ್ಲಿ ಪ್ರಾರಂಭ ಮಾಡಿದ್ವಿ ಅಂತ. ಯಾಕೆಂದರೆ ಏನೇನೋ ಬಂತು. ಅಲ್ಲೊಂದು ಕ್ಷಣ ನಿಲ್ಲು, ಹೌದಲ್ಲ, ನಾನು ಈಗ ಜಪ ಮಾಡ್ತಾ ಇದ್ದಿದ್ದು ಏನು, ಈಗ ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಇರೋದು ಏನು? ಇಲ್ಲ ನಾನು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದ್ದು, ಇದನ್ನೆಲ್ಲ ನಾನು ಮಾಡಬೇಕಿದ್ದು. ಅದನ್ನು ಮತ್ತೆ ಪಕ್ಕಕ್ಕೆ ತೊಗೊಂಡೋಗು, ಮತ್ತೆ ಏನು ಹಿಂದೆ ಇತ್ತು ಅದನ್ನು ವಾಪಸ್ ತೊಗೊಂಬ, ಮತ್ತೆ ಅದು ಕಂಟಿನ್ಯೂ ಆಗಲಿ, ಮತ್ತೆ ಬ್ರೇಕ್ ಆಗುತ್ತೆ, ಮತ್ತೆ ಅದನ್ನು ನಿಲ್ಲಿಸು, ಮತ್ತೆ ಕಂಟಿನ್ಯೂ ಮಾಡು. ಆ ರೀತಿ ಮಾಡಿ ಅಭ್ಯಾಸ ಮಾಡಿ ಹೌದಾನೆ. ಚಂಚಲಂ ಹಿ ಮನಃ ಕೃಷ್ಣ. ಅಭ್ಯಾಸ ವೈರಾಗ್ಯ. ನಮ್ಗೆ ಎಷ್ಟು ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಅಂತ ಅಲ್ಲ, ಎಷ್ಟು ನಾವು ತಲೆಯಲ್ಲಿ ಹಾಕ್ಕೊಳ್ತೀವೋ ಅಷ್ಟು ಚಾಂಚಲ್ಯ ಜಾಸ್ತಿ ಇರುತ್ತೆ. ಎಷ್ಟು ಬೇಕೋ ಅಷ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಎಷ್ಟು ಬೇಕು, ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಬೇಕು, ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡಾಗ ಆ ಚಾಂಚಲ್ಯತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಅದೆಲ್ಲ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಕೂತ್ಕೊಳ್ತೀವಿ ಧ್ಯಾನಕ್ಕೆ, ಕೂತ್ಕೊಳ್ತೀವಿ ಪೂಜೆಯ ಗೃಹದಲ್ಲಿ ಇರ್ತೀವಿ ಅಷ್ಟೇ, ಆದರೆ ಮನಸ್ಸು ಎಲ್ಲೆಲ್ಲೋ ಹರದಾಡ್ತಾ ಇರುತ್ತೆ. ಅದು ಹೋಗ್ತಾ ಇರುತ್ತೆ, ವಾಪಸ್ಸು ಕರ್ಕೊಂಬ, ಮತ್ತೆ ಅದು ಹೋಗುತ್ತೆ, ಮತ್ತೆ ವಾಪಸ್ಸು ಕರ್ಕೊಂಬ. ಈ ರೀತಿ ನಾವು ಮಾಡ್ತಾ ಇದ್ದರೆ ಹೀಗಿರಬೇಕದು. ಅಭ್ಯಾಸ ಯೋಗಯುಕ್ತೇನ
ಚೇತಸ ನ ಅನ್ಯಗಾಮಿನ ನ ಅನ್ಯಗಾಮಿನ. ಅನ್ಯಗಾಮಿನ ಅಂದರೆ ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಹೊತ್ತಿಲ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ಎಲ್ಲೆಲ್ಲೋ ಹೋರಾಡ್ತಾ ಇರೋವಂಥ ಮನಸ್ಸನ್ನು ಅದನ್ನು ವಾಪಸ್ಸು ಕರ್ಕೊಂಡು ಬರ್ತಾ ಇರಬೇಕು. ವಾಪಸ್ಸು ಕರ್ಕೊಂಡು ಬಂದು ಅದು ನಮ್ಮೆಲ್ಲರ ಅನುಭವ. ಏನು ಅನುಭವ? ಬೆಳಗಿಂದ ಸಂಜೆಯವರೆಗೂ ನಾವು ಎಷ್ಟು ಕನ್ಫ್ಯೂಸ್ಡ್ ಲೈಫನ್ನ ಲೀಡ್ ಮಾಡ್ತೀವೋ ರಾತ್ರಿ ಮಲಗಿದಾಗ ಅಷ್ಟೇ ಕನ್ಫ್ಯೂಷನ್ ಇರುತ್ತೆ. ಬೆಳಗಿಂದ ಕಾರ್ಯಗಳನ್ನು ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡು ಬಂದಿರ್ತೀವೋ ರಾತ್ರಿ ಮಲಗಿದಾಗ ಅಷ್ಟೇ ನೆಮ್ಮದಿಯ ನಿದ್ದೆ ನಮ್ಮದಾಗುತ್ತೆ. ಇದು ಲಘು ಪ್ರಳಯ. ಅಂದರೆ ಬೆಳಗ್ಗೆಲ್ಲ ಜೀವನ ಅಂದ್ಕೊಂಡ್ರೆ ನಾವು ರಾತ್ರಿ ಮಲಗಿದಾಗ ಬರುವಂಥದ್ದು ಅದು ನಮ್ಮ ಸಾವು ಅಂತ ಅರ್ಥ ಮಾಡಿಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಹಗಲದೆಲ್ಲ ಒಂದು ಜನ್ಮ ಅಂದ್ಕೊಂಡ್ರೆ ರಾತ್ರಿ ಮಲಗೋದೇ ನಮ್ಮ ಪ್ರಯಾಣ ಕಾಲ. ಅಷ್ಟೇ ತಾನೇ. ಎಷ್ಟು ಕನ್ಫ್ಯೂಷನ್ ತಲೆಯಲ್ಲಿರುತ್ತೋ ಅಷ್ಟು ನೆಮ್ಮದಿಯಾದ ನಿದ್ದೆ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ಕೆಲಸಗಳನ್ನ ಅನ್ನೆಸೆಸರಿ ಬೇಕಾದಷ್ಟು ಇರುತ್ತೆ. ಮನೆ ಒಂದು ಸಲ ಕ್ಲೀನ್ ಮಾಡಿ ದೀಪಾವಳಿ ಹಬ್ಬದಕ್ಕೆ ಮುಂಚೆ ಅಕ್ರೆ ಇಲ್ಲದ ಎಷ್ಟು ಸಿಕ್ತು ವೇಸ್ಟು ಹೊರಗಡೆ ಬಿಸಾಕ್ತಾ ಇರ್ತೀವಿ. ಆ ರೀತಿ ತಲೆಯಲ್ಲೂ ಕೂಡ ಬೇಕಾದಷ್ಟು ಅಕ್ರೆ ಇಲ್ಲದಿರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಬಾ, ಜೀವನ ನೆಮ್ಮದಿ ಆಗ್ತಾ ಬರುತ್ತೆ. ಹಗಲೆಲ್ಲ ಯಾವ ಥರ ನೆಮ್ಮದಿಯಾಗಿ ನಾವು ಕೆಲಸಗಳು ಮಾಡ್ಕೊಳ್ತೀವೋ ರಾತ್ರಿ ಅಷ್ಟು ನೆಮ್ಮದಿಯಾಗಿರುತ್ತೆ. ಇಡೀ ಜನ್ಮ ಎಲ್ಲ ಎಷ್ಟು ಪ್ರಶಾಂತವಾಗಿ ನಾವು ಕೆಲಸಗಳನ್ನ ಮಾಡ್ಕೊಳ್ತೀವೋ ಪ್ರಯಾಣ ಕಾಲ ಕೂಡ ಅಷ್ಟೇ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ಆ ಪರಮಾತ್ಮ ಹೇಗಿರ್ತಾನೆ? ಕವಿಂ ಪುರಾಣ ಮನುಷಾಸಿತಾರಂ ಅನೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಅವನು ಕೋಟಿ ಸೂರ್ಯ ಸಮಪ್ರಭ, ಆ ಪರಬ್ರಹ್ಮ. ತಮಸಸ್ ಪರಸ್ತಾತ್ ಅಂದರೆ ಅವನು ಕತ್ತಲಿನ ಆಚೆ ಇರೋವಂಥವನು, ಅಂದರೆ ಅಜ್ಞಾನದ ಆಚೆ ಇರೋವಂಥವನು. ಅದು ನಮ್ಗೆ ಅರ್ಥ ಆಗಬೇಕು ಅಂದರೆ, ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೆ ತುಂಬ ಸೂರ್ಯನ ಕಂಡ್ರೆ ತುಂಬ ಇಷ್ಟ. ಅಂದರೆ ಸೂರ್ಯೋಪಾಸಕ, ಸದಾ ಸೂರ್ಯನ ಆರಾಧನೆಯಲ್ಲಿ ಇರ್ತಾ ಇದ್ದ. ಸೂರ್ಯ ಕಂಡ ತಕ್ಷಣ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಭಗವಂತ ನೀನು ಬಂದೆ ಅಲ್ವಾ, ನೀನು ಬಂದರೆ ಬೆಳಕು ಬಂತು, ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ತು, ನೀನು ಬರ್ತಾ ಇದ್ದಂಗೆ ಕತ್ಲು ಹೊರಟೋಗುತ್ತೆ ಅಂತ ಹೊಗಳ್ತಾ ಇದ್ದ. ಸೂರ್ಯ ಒಂದಿನ ಕೇಳ್ದ, ಪ್ರತಿದಿನ ನಾನು ಬಂದ ತಕ್ಷಣ ಕತ್ಲು ಹೋಯ್ತು ಅಂತ ಕೇಳ್ತಾ ಇರ್ತೀಯಲ್ವಾ, ಕತ್ಲು ಅಂದರೆ ಏನು, ಹೇಗಿರುತ್ತೆ ಅಂತ ಕೇಳ್ದ. ಯಾರು ಕೇಳಿದ್ದು? ಸೂರ್ಯ. ಅರ್ಥ ಆಗುತ್ತಲ್ವಾ? ಸೂರ್ಯ ಇದ್ದರೆ ಕತ್ಲಿರೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಕತ್ಲನ್ನು ನೋಡಲ್ಲ. ಸೂರ್ಯನಿಗೆ ಗೊತ್ತೇ ಇಲ್ಲ ಕತ್ಲು ಅಂದರೆ ಹೇಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ? ಸೂರ್ಯನಿಗೆ ಗೊತ್ತೇ ಇಲ್ಲ ಕತ್ತಲು ಅಂದರೆ ಹೇಗಿರುತ್ತೆ ಅಂತ. ಕಾರಣ ಸೂರ್ಯ ಇದ್ದ ಕಡೆ ಕತ್ತಲು ಇರಲ್ಲ. ಹಾಗೆ ಈ ಪರಬ್ರಹ್ಮ ವಸ್ತು ಇದ್ದ ಕಡೆ, ಆ ಪರಬ್ರಹ್ಮ ವಸ್ತುವಿನ ಅರಿವು ಇದ್ದ ಕಡೆ, ಅಜ್ಞಾನವಿದ್ದ ಕಡೆ ಅಜ್ಞಾನಕ್ಕೆ, ಅವಿದ್ಯೆಗೆ ಸ್ಥಾನ ಇಲ್ಲ. ತಮಸಃ ಪರಸ್ತಾತ್. ಆ ತಮಸ್ಸಿಗೆ, ಅಜ್ಞಾನಕ್ಕೆ ಆಚೆಯ ಕಡೆ ಇರುವಂಥವನೇ ಆ ಪರಬ್ರಹ್ಮ ವಸ್ತು. ಅವನನ್ನು ಪಡಿಬೇಕು ಅಂದರೆ ಅವನು ಶಾಶ್ವತ ವಸ್ತು, ಅಕ್ಷರ ವಸ್ತು, ಪವಿತ್ರವಾದಂಥ ವಸ್ತು ಅನ್ನುವಂತಹ ಅರಿವು ನಮಗಿದ್ದಾಗ, ಅದು ಯಾವಾಗ? ಸರ್ವೇಷು ಕಾಲೇಶು, ಸದಾ ಅದರ ಅರಿವು ನಮಗಿದ್ದಾಗ ನಾವು ಅವನನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯ, ಮನಸ ಅಚಲೇನ ಭಕ್ತಿಯ. ಅದು ಹೇಗಿರಬೇಕು ಭಕ್ತಿ ಅನ್ನೋಂಥದ್ದು? ನಾಣ್ಯಗಾಮಿನ ಅವ್ಯಭಿಚಾರಿ ಭಕ್ತಿಯೋಗೇನ, ಅವ್ಯಭಿಚಾರಿ ಭಕ್ತಿಯೋಗೇನ ತೈಲಧಾರವತು. ಈ ನಡುವೆ ಎಲ್ಲ ಕೂಡ ಕಾರ್ತಿಕ ಮಾಸದಲ್ಲಿ, ಇವತ್ತು ಕಾರ್ತಿಕ ಮಾಸನೇ ಇನ್ನು ಅಲ್ವಾ, ಶಿವನ ಮೇಲೆ ಧಾರಾಪಾತ್ರೆಯನ್ನು ಇಟ್ಟಿದ್ವಿ. ಆ ಧಾರಾಪಾತ್ರೆಯಿಂದ ಸದಾ ನೀರು ಬರ್ತಾ ಇತ್ತು. ಯಾವುದರ ಸಂಕೇತ ಅದು?
ಸದಾ ನಮ್ಮ ಮನೋಪಟಲದಲ್ಲಿ ಬೇರೆ ಯಾವುದರ ಕಡೆಯೂ ಗಮನ ಇಲ್ಲದೀರ ಆ ಭಕ್ತಿಯ ಧಾರೆ ಅನ್ನುವಂಥದ್ದು ಹಾಗೆಯೇ ಹರಿತಾ ಇರಬೇಕು. ಶಿವಲಿಂಗದ ಮೇಲೆ ಯಾವ ರೀತಿಯಾಗಿ ಆ ಧಾರಾಪಾತ್ರೆಯಿಂದ ಧಾರಾಕಾರವಾಗಿ ಯಾವ ರೀತಿ ಹನಿ ಬೀಳ್ತಾ ಇರುತ್ತೋ ಬೇರೆಯ ಕಡೆ ಗಮನನೇ ಇಲ್ಲದಿರ. ನಮಗೇನು ಒಂದು ಸಲ ಉದ್ಯೋಗ ಅನಿಸುತ್ತೆ, ಒಂದು ಸಲ ಆಸ್ತಿ ಅನಿಸುತ್ತೆ, ಒಂದು ಸಲ ಕೀರ್ತಿ ಅನಿಸುತ್ತೆ. ನಮ್ಮ ಗಮನ ಎಲ್ಲೆಲ್ಲೋ, ಆಸ್ತಿ ಇದ್ದರೆ ನಾನು ಜೀವನ ಮಾಡ್ಬೋದು ಅನಿಸುತ್ತೆ, ಕೀರ್ತಿ ಇದ್ದರೆ ನಾನು ಜೀವನ ಮಾಡ್ಬೋದು ಅನಿಸುತ್ತೆ, ಹಣ ಇದ್ದರೆ ನಾನು ಜೀವನ ಮಾಡ್ಬೋದು ಅನಿಸುತ್ತೆ, ಮಕ್ಕಳು ನನ್ನನ್ನು ಸಾಕ್ತಾರೆ ಅನಿಸುತ್ತೆ, ಇನ್ಯಾರೋ ನನಗೇನೋ ಶಕ್ತಿ ಕೊಡ್ತಾರೆ ಅನಿಸುತ್ತೆ. ಅಂದರೆ ಏನು, ಒಂದೊಂದು ಸಲ ಒಂದೊಂದು ಕಡೆ ನಮ್ಮ ಗಮನ, ಒಂದೊಂದು ಸಲ ಒಂದೊಂದು ಕಡೆ ನಮ್ಮ ನಂಬಿಕೆ. ಮಕ್ಕಳು ಸಾಕ್ತಾರೆ ಒಂದು ಸಲ, ಬ್ಯಾಂಕ್ ಅಕೌಂಟ್ ಸಾಕುತ್ತೆ ಒಂದು ಸಲ, ಆರೋಗ್ಯ ಸಾಕುತ್ತೆ ಒಂದು ಸಲ. ಅದು ವ್ಯಭಿಚಾರಿ ಭಕ್ತಿ. ಅಂದರೆ ಒಂದು ಸಲ ಮಕ್ಕಳ ಮೇಲೆ, ಒಂದು ಸಲ ಬ್ಯಾಂಕ್ ಮೇಲೆ, ಒಂದು ಸಲ ಆಸ್ತಿ ಮೇಲೆ, ಒಂದು ಸಲ ಆರೋಗ್ಯದ ಮೇಲೆ, ಒಂದು ಸಲ ನನ್ನ ಶಕ್ತಿಯ ಮೇಲೆ. ಅದೆಲ್ಲ ಬಿಟ್ಟು ಇದು ಯಾವುದು ಅಂತ್ಯಕಾಲದಲ್ಲಿ ನನ್ನ ಸಹಾಯಕ್ಕೆ ಬರುವಂಥದ್ದು ಇಲ್ಲ. ಕೊನೆ ಕಾಲದಲ್ಲಿ ನನ್ನೊಂದಿಗೆ ಇರುವಂಥದ್ದು ನನ್ನ ಪರಮಾತ್ಮ ಮಾತ್ರ. There is no one between myself and my God. ಇರೋವಂಥದ್ದು ನಾವಿಬ್ಬರೇ, ನಾನು ನನ್ನ ಭಗವಂತ. ಇನ್ನು ಯಾರೂ ಕೂಡ ಆ ಸಮಯದಲ್ಲಿ ನಮ್ಮ ಸಹಾಯಕ್ಕೆ ಬರುವಂಥವರು ಇಲ್ಲ. ಅದಕ್ಕೆ ನಮ್ಮ ಥಿಯಾಸಫಿ ಹೇಳುತ್ತೆ, ಆ ಪ್ರಾಣ ಹೊರಡುವಂತಹ ಸಮಯದಲ್ಲಿ ಯಾರು ಕೂಡ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ, ಅವರನ್ನು ನೆಮ್ಮದಿಯಾಗಿ ಬಿಟ್ಬಿಡಿ. ಅದು ಅರ್ಥ ಆಯಿತಾ? ಎಲ್ಲರೂ ರೂಮಿಂದ ಹೊರಗಡೆಗೆ ಬಂದುಬಿಡಿ. ಕಾರಣ ಏನು ಅಂದರೆ, ಅವರ ಇಡೀ ಜೀವನದ ಫಿಲ್ಮ್ ಶೋ, ಹುಟ್ಟಿದಾಗಿಂದ ಅಲ್ಲಿವರೆಗೂ ಅವ್ರ ಜೀವನದಲ್ಲಿ ಏನೇನು ನಡೆದಿತ್ತೋ ಅವೆಲ್ಲ ಕ್ಷಣಾರ್ಧದಲ್ಲಿ ಅವ್ರ ಕಣ್ಣು ಮುಂದೆ ಕಾಣಿಸ್ಕೊಂಡ್ಬಿಡುತ್ತೆ. ನಾವು ಅಡ್ಡಿಯಾದಾಗ, ಗಲಾಟೆ ಮಾಡಿದಾಗ, ಹತ್ತು ಸರಿದು ಮಾಡಿದಾಗ ಅವರ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ, ಕೆಳಗಡೆಗೆ ಇಳಿಯುತ್ತೆ. ಅದು ಕಟ್ಟಾಗಿಬಿಟ್ಟೋದು ಉನ್ನತ ಲೋಕಗಳಿಗೆ ಪ್ರಯಾಣ ಆಗಬೇಕು. ಅದಕ್ಕಾಗಿ ಆ ಇಡೀ ವಾತಾವರಣ ಪ್ರಶಾಂತವಾಗಿ ಇರಬೇಕು. ಅವರನ್ನು ಒಬ್ಬರನ್ನೇ ಬಿಟ್ಬಿಟ್ಟು ನೆಮ್ಮದಿಯಾಗಿ ಎಲ್ಲರೂ ಹೊರಗಡೆಗೆ ಬಂದುಬಿಡಿ ಅಂತ ಹೇಳುತ್ತೆ ನಮ್ಮ ಥಿಯಾಸಫಿ. ಏನು ಅಂದರೆ, ಅವರು ನಂಬಿದಂತಹ ಗುರುಗಳು, ಇಲ್ಲ ಅವರು ನಂಬಿದಂತಹ ಪರಮಾತ್ಮ, ಅವರು ನಂಬಿದಂತಹ ಪುಣ್ಯ ಕಾರ್ಯಗಳು, ಅವರು ನಂಬಿದಂತಹ ಅವರ ಸತ್ ಯೋಚನೆಗಳು, ಇಷ್ಟು ಮಾತ್ರ ಅವರೊಂದಿಗೆ ಇದ್ದಾಗ ಆ ಪ್ರಯಾಣ ಕಾಲ ನೆಮ್ಮದಿಯಾಗಿ ಪ್ರಯಾಣ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಚಲೇನ ಭಕ್ತಿಯ, ಚಂಚಲವಿಲ್ಲದ ಭಗವಂತನ ಮೇಲೆ ಸಂಪೂರ್ಣ ಶರಣಾಗತಿ, ಈ ರೀತಿಯಾಗಿ ಇಡೀ ಜೀವನವನ್ನು ಅವನು ನಡೆಸ್ಕೊಂಡು ಬಂದಿರಬೇಕು. ಆಗ ಮಾತ್ರನೇ ಅವನು ನನ್ನನ್ನು ಸೇರೋದಕ್ಕೆ ಸಾಧ್ಯ, ಆ ಪರಬ್ರಹ್ಮ ವಸ್ತುವನ್ನು ಸೇರೋದಕ್ಕೆ ಸಾಧ್ಯ. ಹಾಗಾಗಿ ಸಂಯಮ್ಯ ಇಂದ್ರಿಯ ನಿಗ್ರಹ, ಆ ಸಂಯಮ ಇಂದ್ರಿಯ ನಿಗ್ರಹ ಏನು, ಬದುಕಿರೋಷ್ಟು ದಿನ ಇಂದ್ರಿಯಗಳ ದಾಸರಾಗಿ ಏನೇನು ನೋಡಬೇಕು ಅದನ್ನು ನೋಡಿ, ಏನು ನೋಡಬಾರ್ದು ಅದನ್ನು ಕೂಡ ನೋಡಿ, ಯಾವುದು ಬೇಕಾಗಿಲ್ವೋ ಕೇಳಿಸ್ಕೊಂಡು, ಯಾವುದು ಬೇಕಾಗಿಲ್ವೋ ಅದನ್ನು ಮಾತಾಡಿಕೊಂಡು, ಹೀಗೆಲ್ಲ ಮಾಡಿಕೊಂಡು ಬಂದಿರುವಂಥದ್ದಲ್ಲ. ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹ ಅಷ್ಟೇ ಅಲ್ಲ, ಆ ಇಂದ್ರಿಯ ನಿಗ್ರಹಗಳೊಂದಿಗೆ ಮನೋನಿಗ್ರಹ, ಅಂದರೆ ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೀವಿ. ಅಂದರೆ ಈಗ ಸದ್ಯಕ್ಕೆ ಅದು ಕಂಟ್ರೋಲಲ್ಲಿ ಇದ್ದಂಗೆ ಅನಿಸುತ್ತೆ. ಅಂದರೆ ನಮ್ಗೆ ಯಾರಿಗೂ ಈಗ ಕೋಪ ಇಲ್ಲ, ಕೋಪ ಮಾಡ್ಕೊಳ್ಳೋವಂಥ ಸಂದರ್ಭವೂ ಇಲ್ಲ. ಹಾಗಾಗಿ ನಾವು ಕೋಪನ ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಕೋಪ ಮಾಡ್ಕೊಳ್ಳೋ ಸಂದರ್ಭ ಇಲ್ಲ, ಹಾಗಾಗಿ ನಾವು ಕೋಪ ಮಾಡ್ಕೊಳ್ಳಿಲ್ಲ. ಆದರೆ ಕೋಪ ಮಾಡ್ಕೊಳ್ಳೋವಂಥ ಸಂದರ್ಭಗಳು ಬಂದಾಗಲೂ ನಾವು ಕೋಪ ಮಾಡ್ಕೊಳ್ಳದೇ ಇದ್ದಾಗ ಅದು ನಿಜವಾದ ಕೋಪದ ಮೇಲಿನ ನಮ್ಮ ಗೆಲುವು. ಹಾಗಾಗಿ ಇವುಗಳನ್ನೆಲ್ಲ ಕೂಡ ನಮ್ಮ ಕಂಟ್ರೋಲ್ಗೆ ತಗೊಂಡಾಗ, ಮನಸ್ಸನ್ನು ನಮ್ಮ ಕಂಟ್ರೋಲ್ಗೆ ತಗೊಂಡಾಗ, ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲ್ಗೆ ನಾವು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಮನಸ್ಸು ನಮ್ಮನ್ನು ಅದರ ಕಂಟ್ರೋಲ್ಗೆ ತಗೊಳ್ಳುತ್ತೆ. ಅದು ಹೇಳಿದ ಹಾಗೆಲ್ಲ ಮಾಡಬೇಕಾಗುತ್ತೆ. ಅದು ಯಾವಾಗಲೂ ಕೂಡ ಸತ್ಯ ದರ್ಶನವನ್ನು ಮಾಡಿಸೋದಿಲ್ಲ, ಏನಿದೆ ಹಾಗೆ ನಮ್ಮ ಮನಸ್ಸು ತೋರಿಸೋದಿಲ್ಲ. ಅವರು ಮಾಡಿದ್ದು ತಪ್ಪಲ್ವಾ, ಹಾಗಾಗಿ ನಾನು ಈ ಥರ ಮಾತಾಡಿದ್ದೇ ಸರಿ ಅನಿಸುತ್ತೆ ಮನಸ್ಸು.
ಅವರು ಮಾಡಿದ್ದು ತಪ್ಪೇ ಆಗಿರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ನನ್ನ ಸಾಧನೆ ಏನು, ನನ್ನ ಕರ್ತವ್ಯ ಏನು, ನನ್ನನ್ನು ನಾನು ತಿದ್ಕೊಳ್ಳೋದೇನು, ಇದ್ರ ಬಗ್ಗೆ ಗಮನ ಕೊಡುವಂಥದ್ದು ಮನಸ್ಸಿನ ಗೆದ್ದವರಂತಹ ಲಕ್ಷಣ. ಹಾಗಾಗಿ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ. ಯಾವಾಗ ನೀನು ನಿನ್ನ ಮನಸ್ಸನ್ನು ನಿನ್ನ ಹತೋಟಿಗೆ ತಗೊಳ್ಳಿಲ್ವೋ, ನಿನ್ನ ಮನಸ್ಸನ್ನು ಸದಾ ಆ ಪರಮಾತ್ಮನ ಪಾದಗಳಲ್ಲಿ ನೀನು ಇಡಲಿಲ್ಲವೋ, ಆಗ ಪುನರ್ಜನ್ಮ ತಪ್ಪಿದ್ದು ಅಲ್ಲ. ಏನು ಈ ಪುನರ್ಜನ್ಮ? ಕೃಷ್ಣ ಪರಮಾತ್ಮ ಹೇಳುವಂಥದ್ದು ನೋಡಿ, ದುಃಖಾಲಯ, ದುಃಖದ ಮನೆ ಅಂತೆ ಅದು. ನೋಡಿದ್ರ, ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟುತ್ತಾ ಇರೋವಂಥದ್ದು, ಸಾಯ್ತಾ ಇರೋದು, ಹುಟ್ಟುತ್ತಾ ಇರೋದು, ಸಾಯ್ತಾ ಇರೋವಂಥದ್ದು. ಏನಿದು? ಇದೆಲ್ಲ ಕೂಡ ದುಃಖಕ್ಕೆ ಆಶ್ರಯ, ದುಃಖಕ್ಕೆ ಸ್ಥಾನ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅಂದರೆ ಹುಟ್ಟಿದವನು ಸಾಯೋದು ಖಂಡಿತ, ಸತ್ತ ಮೇಲೆ ಹುಟ್ಟೋದು ಖಂಡಿತ. ಯಾವಾಗ? ನಮ್ಮ ಮನಸ್ಸುಗಳನ್ನು ನಮ್ಮ ಹತೋಟಿಗೆ ನಾವು ತರಲಿಲ್ಲ ಅಂದರೆ. ಹುಟ್ಟಿದ ಮೇಲೆ ಗೊತ್ತಾಯಿತು. ಏನು ಗೊತ್ತಾಯಿತು? ಎಷ್ಟು ಅಶಾಶ್ವತ, ಪ್ರತಿಯೊಂದು ಅಶಾಶ್ವತಾನೆ. ನಮ್ಮ ಕಷ್ಟನೂ ಅಶಾಶ್ವತಾನೆ, ನಮ್ಮ ಸುಖನೂ ಅಶಾಶ್ವತಾನೆ, ನಮ್ಮ ಬಂಧುಗಳು ಅಶಾಶ್ವತಾನೆ, ನಮ್ಮ ಆಸ್ತಿ ಅಂತಸ್ತುಗಳು ಅಶಾಶ್ವತಾನೆ. ಯಾವುದನ್ನು ಕೂಡ ಇಲ್ಲಿ ನಾವು ಶಾಶ್ವತ ಅಂತ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದೆ ಇರೋದು ಇಲ್ವಲ್ಲ ಅಂತ ದುಃಖ, ಇದ್ದಾಗ ಇದೆಲ್ಲಿ ಹೊರಟೋಗುತ್ತೋ ಅನ್ನೋ ಅಂಥ ಗಾಬರಿ. ನೆಮ್ಮದಿ ಎಲ್ಲಿದೆ? ಶಾಂತಿ ಎಲ್ಲಿದೆ? ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ಆ ಬ್ರಹ್ಮಭುವನಾಲೋಕಾಹ ಪುನರಾವರ್ತಿನೋ ಅರ್ಜುನ. ಹಾಗಾಗಿ ಆ ಬ್ರಹ್ಮಲೋಕದಿಂದ ಈ ಥರ ಎಲ್ಲ ಲೋಕಗಳು ಪುನರಾವರ್ತಿನೋ ಅಂದರೆ ಪುಣ್ಯ ಮಾಡಿದ್ವಾ, ಪುಣ್ಯನ ಅನುಭವಿಸೋದಕ್ಕೆ ಮತ್ತೆ ಹುಟ್ಟಬೇಕು. ಪಾಪ ಮಾಡಿದ್ವಾ, ಪಾಪವನ್ನು ಅನುಭವಿಸೋದಕ್ಕೆ ಮತ್ತೆ ಹುಟ್ಟಬೇಕು. ಭಾರಪು ಪಗ್ಗಾಲು ಪಾಪ ಪುಣ್ಯಮಲು ಅಂತ ಹೇಳ್ತಾರೆ ಅನ್ನಮಾಚಾರ್ಯ. ಭಾರಪು ಪಗ್ಗಾಲು ಪಾಪ ಪುಣ್ಯಮಲು ಅಂದರೆ ಎರಡೂ ಕಟ್ಟಾಕುತ್ತೆ. ಅಂದರೆ ಒಂದು ಚಿನ್ನದ ಸರಪಳಿ ಆಗಿರ್ಬೋದು ಪುಣ್ಯ ಅನ್ನೋವಂಥದ್ದು, ಪಾಪ ಅನ್ನೋವಂಥದ್ದು ಕಬ್ಬಿಣದ ಸರಪಳಿ ಆಗಿರ್ಬೋದು. ಒಟ್ಟಲ್ಲಿ ಬಂಧನಾನ ಅಂತೂ ಬಂಧನಾನೇ. ಪುಣ್ಯನ ಅನುಭವಿಸ್ಬೇಕಾ? ಹುಟ್ಟಿ ಬರಬೇಕು. ಇಲ್ಲ, ಪುಣ್ಯನ ನಾವು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಸ್ವರ್ಗಕ್ಕೆ ಹೋಗ್ತೀವಿ ಪುಣ್ಯನ ಅನುಭವಿಸೋದಕ್ಕೆ. ಸರಿ, ಪುಣ್ಯನ ಅನುಭವಿಸ್ತೀವಿ. ಎಷ್ಟು ದಿನ, ಎಷ್ಟು ವರ್ಷ? ಪುಣ್ಯ ಮುಗಿಯೋವರೆಗೂ ಕೂಡ. ಪುಣ್ಯ ಮುಗಿದ ಮೇಲೆ ಮತ್ತೆ ವಾಪಸ್ಸು ಬರಬೇಕು. ಇಲ್ಲ, ಎಲ್ಲ ಪಾಪನ ಮಾಡಿದ್ವಿ, ಪಾಪವನ್ನು ಮಾಡೋದನ್ನು ಅನುಭವಿಸೋದಕ್ಕಾಗಿ ನರಕಕ್ಕೆ ಹೋದ್ವಿ. ಎಷ್ಟು ದಿನ ನರಕ? ನಾವು ಮಾಡಿರೋವಂಥ ಪಾಪ ಎಲ್ಲ ಖರ್ಚಾಗೋವರೆಗೂ. ಆಮೇಲೆ ಏನು ಮಾಡಬೇಕು? ನರಕದಿಂದ ವಾಪಸ್ ಬರಬೇಕು. ಪುಣ್ಯ ಮಾಡಿದ್ರೂ ವಾಪಸ್ ಬರಬೇಕು, ಪಾಪ ಮಾಡಿದ್ರೂ ವಾಪಸ್ ಬರಬೇಕು. ಮತ್ತಿನ್ನೆಲ್ಲಿ ದಾರಿ? ವಾಪಸ್ಸು ಬರಬೇಕು ಅಂದರೆ ವಾಪಸ್ಸು ಹೋಗಬೇಕು. ವಾಪಸ್ ಬರೋದೊಂದು ಮುಖ ಅಷ್ಟೇ, ಮತ್ತು ವಾಪಸ್ ಹೋಗೋದು ಇನ್ನೊಂದು ಮುಖ. ಪುನರಾವರ್ತಿನಃ, ಮತ್ತೆ ಬಾ ಮತ್ತೆ ಹೋಗು, ಮತ್ತೆ ಬಾ ಮತ್ತೆ ಹೋಗು. ಆದರೆ ಮಾಮುಪೇತ್ಯದ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ರಥಸ್ಥ ಮಾಧವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಯಾವಾಗಪ್ಪ ಮತ್ತೆ ನಮಗೆ ಪುನರ್ಜನ್ಮ ಇಲ್ಲ? ಯಾವಾಗ ನಾವು ಬಂದು ಹೋಗುವಂಥ ಕೆಲಸ ಮಾಡಬೇಕಾಗಿಲ್ಲ ಅಂದರೆ, ರಥ, ನಮ್ಮ ಶರೀರನೇ ಒಂದು ರಥ. ಆ ಶರೀರದಲ್ಲಿ ಮಾಧವ ಇದ್ದಾನೆ. ಅವನನ್ನು ನೋಡಿದಾಗ, ಅವನನ್ನು ಸೇರಿದಾಗ ಅಕ್ಷರ ಪರ ಬ್ರಹ್ಮ ಯೋಗ. ಆ ಅಕ್ಷರವಾದಂಥ, ಅಕ್ಷರವಿಲ್ಲದಂತಹ, ನಾಶವಿಲ್ಲದಂತಹ ಅವ್ಯಯ. ವ್ಯಯ ಅಂದರೆ ಖರ್ಚಾಗುವಂಥದ್ದು. ಅದು ಖರ್ಚಾಗ್ತಾ ಇರುತ್ತೆ, ತುಂಬಿಕೊಳ್ತಾ ಇರುತ್ತೆ. ಖರ್ಚಾಗ್ತಾ ಇದೆ, ತುಂಬಿಕೊಳ್ತಾ ಇದೆ, ಖರ್ಚಾಗ್ತಾ ಇದೆ. ಬಟ್ ಪೂರ್ಣ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಆ ಪೂರ್ಣ ವಸ್ತುವನ್ನು ನಾವು ಸೇರಿದಾಗ, ನಾವು ಪೂರ್ಣರು ಆದಾಗ ಪುನರ್ಜನ್ಮ ನ ವಿದ್ಯತೆ. ಬರುವಂಥ ಕೆಲಸನೂ ಇಲ್ಲ,
ಹೋಗುವಂಥ ಕೆಲಸನೂ ಇಲ್ಲ. ಅದಕ್ಕಾಗಿ ನಮ್ಮ ಕರ್ತವ್ಯ ಏನು ಅಂದರೆ ಪಾಪಕ್ಕಾಗಿ ಅಲ್ಲ, ಪುಣ್ಯಕ್ಕಾಗಿ ಅಲ್ಲ, ಮಾಮನುಸ್ಮರ ಯುದ್ಧಚ ಅಂದರೆ ಏನು, ನಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ತಾ ಸದಾ ಭಗವಂತನ ಧ್ಯಾನದಲ್ಲಿ ಇದ್ದಾಗ ಆ ಅಂತಸ್ತಿಗೆ ನಾವು ಸೇರಿದ್ರೆ ನಮ್ಮ ಕೈಯಿಂದ ಕೆಟ್ಟ ಕಾರ್ಯಗಳಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಚೆನ್ನಾಗಿ ಇದು ಅರ್ಥ ಆಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಪುಣ್ಯ ರಾಶಿ ಎಷ್ಟು ಇದೆ ಅಂದರೆ ಅವರು ಸಮಾಧಿಯಲ್ಲಿ ಸೇರಿ 800 ವರ್ಷಗಳಾದರೂ ನಾವೆಲ್ಲ ಭಕ್ತರು ಹೋಗಿ ಅವ್ರ ಪುಣ್ಯವೆಲ್ಲ ಹಂಚ್ಕೊಂಡು ಬಂದರೂ ಕರಗದೇ ಇರೋಷ್ಟು ಪುಣ್ಯ ರಾಘವೇಂದ್ರ ಸ್ವಾಮಿಗಳದ್ದು. ಕಾರಣ ಅವರಿಗಾಗಿ ಅವರೇನು ಮಾಡಲಿಲ್ಲ. ನಾನು ನನ್ನದು ಅಂತ ನಾನು ಮಾಡಿಕೊಂಡಾಗ, ಆ ಕರ್ತವ್ಯದ ಫಲ ನನಗಾಗಿ ಅಂತ ಅಂದ್ಕೊಂಡಾಗ ಅದನ್ನು ಅನುಭವಿಸೋದಕ್ಕಾಗಿ ನಾನು ಹುಟ್ಟಿ ಬರಬೇಕು. ಪ್ರತಿಯೊಂದು ಕೂಡ ಕೃಷ್ಣಾರ್ಪಣಂ ಅಂತ ಮಾಡಿದಾಗ ಪ್ರತಿಯೊಂದು ಕೆಲಸವನ್ನು ಕೂಡ ಯಾವ ಫಲದ ಅಪೇಕ್ಷೆ ಇಲ್ಲದಿರ ನಿನಗೇ ಅರ್ಪಿತ ವಾಸುದೇವ ಸರ್ವಮಿತಿ, ಇವೆಲ್ಲವೂ ಕೂಡ ವಾಸುದೇವನೇ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ನಾನು ಕೊಡ್ತಾ ಇರೋದು ವಾಸುದೇವನಿಗೆ, ತಗೊಳ್ತಾ ಇರೋದು ವಾಸುದೇವನಿಗೆ. ಎಲ್ಲ ಆತ್ಮತತ್ವಗಳನ್ನು, ಆ ಪರಿಪೂರ್ಣ ಚೈತನ್ಯವನ್ನು ಪ್ರತಿಯೊಬ್ಬ